ಫಸ್ಟ್ ಮೂವಿ ಮದುವೆಗಿಂತ ಮುಂಚೆ ಡೆವಿಲ್ ನೋಡಿದ್ದೀವಿ. ಮದುವೆ ಆದ್ಮೇಲೆ ಖಂಡಿತವಾಗ್ಲೂ ಟಾಕ್ಸಿಕ್ ನೋಡ್ತೀವಿ. ಖಂಡಿತವಾಗ್ಲು, ಯಾಕಂದ್ರೆ ಖುಷಿ ಆಗುತ್ತೆ. ಭಯ್ಯ ಅಂತ ಕರೆಯೋದು ನಾನು. ನಮ್ಮ ಯಶ್ ಅವರು ನಿಜವಾಗ್ಲೂ ಒಂದು ಟಾಕ್ಸಿಕ್ ಮೂವಿ ಬರ್ತಿರೋದು ಪರ್ಸ್ನಲಿ ಹೆಮ್ಮೆ. ಒಂದು ಕನ್ನಡ ಸಿನಿಮಾ, ಒಬ್ಬ ಕನ್ನಡದವರು ಹೋಗಿ ಇವತ್ತು ಎಲ್ಲ ದೇಶಾದ್ಯಂತ ಅಲ್ಲ ಪ್ರಪಂಚದಾದ್ಯಂತ ಒಂದು ದೊಡ್ಡ ಮಟ್ಟಕ್ಕೆ ಹೆಸರು ಮಾಡಿ ಇವತ್ತು ಟಾಕ್ಸಿಕ್ 26ನೇ ತಾರೀಕು ಬಿಡುಗಡೆ ಆಗ್ತಿದೆ. ಖಂಡಿತವಾಗ್ಲೂ ಮದುವೆ ಆದಮೇಲೆ ನಮ್ಮಿರ್ಬೋದು ಮೊದಲನೇ ಸಿನಿಮಾ ಟಾಕ್ಸಿಕ್ ನೋಡ್ತೀವಿ. ಖಂಡಿತವಾಗ್ಲೂ ತುಂಬಾ ಚೆನ್ನಾಗಿದೆ. ನನಗೆ ಗೊತ್ತಿರೋ ಪ್ರಕಾರ ಈಗ ನಾವೇನು ಟ್ರೈಲರ್ ಟೀಸರ್ ನೋಡ್ತೀವಿ ಅದು ಬಿಟ್ಟು ಫ್ಯಾಮಿಲಿ ಎಮೋಷನ್ ತುಂಬಾ ಚೆನ್ನಾಗಿದೆ. ಖಂಡಿತವಾಗ್ಲೂ ಅದು ಇನ್ನೇನು ನಾಳೆನೇ ಬರುತ್ತೆ, ಗೊತ್ತಾಗುತ್ತೆ. ಇನ್ವಿಟೇಷನ್ ಕೊಡೋದಕ್ಕೆ ಹೋಗಿದ್ರಿ, ಏನ್ ಹೇಳಿದ್ರು ಯಶ್ ಅವರು? ಅದೇ ಹೇಳಿದ್ರು, ಗಂಡ ಅಂದ್ರೆ ಹೆಂಗಿರ್ಬೇಕು, ಏನೇನು ತಪ್ಪು ಮಾಡಬಾರ್ದು ಅದನ್ನ ರಾಧಿಕಾ ಹತ್ರ ಕೇಳ್ಕೊಂಬಿಡಪ್ಪ ಅಂದ್ರು. ಸೊ ಇಲ್ಲ, ಮದುವೆ ಆದ್ಮೇಲೆ ಕೇಳ್ತೀನಿ ಬಿಡ್ರಿ, ಈಗಲೇ ಬೇಡ. ಬರ್ತಾರಂತ ಸರ್? ಇವ್ರಿಗೂ ಕೊಟ್ಟಿದ್ದೀನಿ, ಕೊಡೋದು ನನ್ನ ಧರ್ಮ ಕರ್ತವ್ಯ. ಯಾರು ಫ್ರೀ ಇದ್ದು ಪ್ರೀತಿ ವಿಶ್ವಾಸ ಇದ್ದು ಮನೆ ಎಲ್ರಿಗೂ ಕೆಲಸಗಳಿರುತ್ತಲ್ಲ, ಫ್ರೀ ಇದ್ದವ್ರು ಖಂಡಿತ ಅಪ್ಪ ಎಲ್ಲರೂ ಬರ್ತಾರೆ. ಬಟ್ ಯಾರು ಬರ್ತಾರೆ ಬರಲ್ಲ ನಮ್ಗೆ ಗೊತ್ತಿಲ್ಲ. ಎಲ್ರಿಗೂ ಕೊಟ್ಟಿಲ್ಲ ಸರ್, ನನಗೆ ಯಾರ್ಯಾರು ಗೊತ್ತು ಅವ್ರಿಗೆ ಕೊಟ್ಟಿದ್ದೀನಿ. ಖಂಡಿತವಾಗ್ಲೂ ಇಲ್ಲ ಸರ್. ಸಿನಿಮಾದಲ್ಲೇ ದೊಡ್ಡದಾಗಿ ಏನಾದ್ರು ರಾಜಕೀಯ ಮಾಡೋಣ, ರಾಜಕೀಯ ನಮಗೆಲ್ಲ ಅದೆಲ್ಲ ಅದೇ ಬೇರೆನೇ ಪ್ರಪಂಚ ಗೊತ್ತಿಲ್ಲ ನಮಗೆ.